ಮೈಸೂರಿನ ಉದಯಗಿರಿಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಗಿದೆ. ಪೊಲೀಸ್ ವಾಹನಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇದೆಲ್ಲದಕ್ಕೂ ಕಾರಣ ಯುವಕನೊಬ್ಬ ಹಾಕಿದ್ದಾನೆ ಎನ್ನಲಾದಂತಹ ವಿವಾದಾತ್ಮಕ ಹಾಗೂ ಅವಹೇಳನಕಾರಿ ಪೋಸ್ಟ್. ಆ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈ ಕೆಲ ಗುಂಪು ಬರೋಕ್ಕೂ ಮುಂಚೆನೆ ಆ ಯುವಕನನ್ನ ಅರೆಸ್ಟ್ ಮಾಡಲಾಗಿತ್ತು. ಇಷ್ಟಾದ್ರೂ ಸಿಟ್ಟಿಗೆದ್ದಂತಹ ಆ ಕೆಲವರು ಬಂದು ಮಾಡಿದ್ದೇನು ಅನ್ನೋದರ ಡೀಟೇಲ್ಸ್ ಅನ್ನು ನಾವು ತೋರಿಸ್ತಾ ಹೋಗ್ತೀವಿ. ಪೋಸ್ಟ್ ಹಾಕಿದ್ದ ಕಲ್ಯಾಣಗಿರಿಯ ಸುರೇಶ್ ಅನ್ನುವಂತಹ ಯುವಕನನ್ನ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣವನ್ನ ಕೂಡ ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ದಾಖಲಿಸಿದ್ದಾರೆ. ಇನ್ನೊಂದು ಕಡೆಗೆ ಇದೆಲ್ಲ ಗೊತ್ತಾದ ಮೇಲೂ ಕೂಡ ಸ್ಟೇಷನ್ ಮುಂದೆ ಬಂದು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಟಾರ್ಗೆಟ್ ಪೊಲೀಸ್ ಅನ್ನೋ ರೀತಿನಲ್ಲಿ ಕೆಲವರೆಲ್ಲ ಬಂದು ಕಲ್ಲು ತೂರಿದ್ದಾರೆ, ಪೊಲೀಸರಿಗೆ ಹಾನಿ ಮಾಡಿದ್ದಾರೆ, ವೆಹಿಕಲ್ಸ್ಗೆ ಹಾನಿ ಮಾಡಿದ್ದಾರೆ, ಪೊಲೀಸರದ್ದು ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಏನಿದೆ ಎಲ್ಲದಕ್ಕೂ ನಷ್ಟ ಮಾಡಿದ್ದಾರೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ, ಒಂದು ಪೊಲೀಸ್ ಕಾರ್ ಹೋಗುತ್ತೆ, ಡಿಸಿಪಿ ಕಾರ್ ಅದು. ಆ ಕಾರನ್ನು ಕೂಡ ಕೇಂದ್ರೀಕರಿಸಿಕೊಂಡು ಟಾರ್ಗೆಟ್ ಮಾಡ್ಕೊಂಡು ಕಲ್ಲು ಹೊಡಿತಾರೆ. ರಾತ್ರಿ ಕಳೆದು ಬೆಳಗಾದ ನಂತರ ಆ ವಾಹನಗಳು, ಆ ಸ್ಟೇಷನ್ ಮುಂದೆ ನಿಂತಿದ್ದಂತಹ ಎಲ್ಲ ವಾಹನಗಳು ಯಾವ ಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ನಿಮಗೆ ವಿಜುವಲ್ಸ್ ತೋರಿಸ್ತಾ ಇದ್ವಿ. ಇನ್ನೊಂದು ಕಡೆಗೆ ಮೂಟೆಗಟ್ಟಲೆ ಕಲ್ಲನ್ನ ರಸ್ತೆಯಲ್ಲಿ ಅಕ್ಕಪಕ್ಕ ಬಳಸಿದ್ರಲ್ಲ ಆ ಕಲ್ಲನ್ನ, ಅದನ್ನೆಲ್ಲ ಸಂಗ್ರಹ ಮಾಡಿದಾಗ ಆಲ್ಮೋಸ್ಟ್ ಒಂದು 6 ಚೀಲದಷ್ಟು ಕಲ್ಲುಗಳನ್ನು ಅವ್ರು ತಗೊಂಡು ಬಂದಿದ್ರು. ಇಷ್ಟು ಈಸಿಯಾಗಿ 6 ಚೀಲದಷ್ಟು ಕಲ್ಲುಗಳು ಇವ್ರಿಗೆ ಸಿಕ್ಕಿತ್ತು ಅಂತ ಹೇಳಿದ್ರೆ ಇದ್ರ ಸ್ಟಾಕ್ ಎಲ್ಲಿದೆ ಒಂದು ಪ್ರಶ್ನೆ. ಎರಡನೇದು, ಇಷ್ಟೊಂದು ಜನರನ್ನ ಹೆಂಗೆ ಸೇರಿಸೋದಕ್ಕೆ ಸಾಧ್ಯ ಇದೆ? ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಕೆಪಿ ನಾಗರಾಜ್. ಈಗ ಎಷ್ಟು ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ದಾಂಧಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ ಅಥವಾ ಸುಳಿವೇನಾದರೂ ಸಿಕ್ಕಿದೆಯಾ? ಮತ್ತೆ ಆ ದಾಸ್ತಾನು ಪ್ರದೇಶದ ಬಗ್ಗೆ ಕೂಡ ನಾವು ತನಿಖೆ ಮಾಡ್ತೀವಿ ಅಂತ ಪೊಲೀಸರು ಏನಾದರೂ ಹೇಳಿದ್ದಾರಾ? ಮಮತಾ, ಇನ್ನೂ ಕೂಡ ದಾಂಧಲೆ ಮಾಡಿದಂಥವರನ್ನು ಬಂಧನ ಆರಂಭವಾಗಿಲ್ಲ. ಆದರೆ ಆ ಪ್ರಕ್ರಿಯೆಯಲ್ಲಂತೂ ಪೊಲೀಸರಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇದು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಇರುವಂತಹ ದೃಶ್ಯಾವಳಿಗಳು. ಎಲ್ಲ DCP 1 DCP 2 ಎಲ್ಲರೂ ಕೂಡ ಬಂದಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ DCP 2 ಅವರು ಕೂಡ ಬಂದಿದ್ದಾರೆ, DCP 1 ಅವರು ಕೂಡ ಬಂದಿದ್ದಾರೆ. ಯಾಕೆಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಈಗ ಉದಯಗಿರಿ ಪೊಲೀಸ್ ಠಾಣೆಗೆ ಬರ್ತಾರೆ. ಯಾಕೆಂದರೆ ಒಂದು ಕಡೆಯಲ್ಲಿ ನಿನ್ನೆ ಆಗಿರುವಂತಹ ದಾಂಧಲೆಗೆ ಸಂಬಂಧಪಟ್ಟಂಥ ಸಮಗ್ರ ಮಾಹಿತಿಯನ್ನು ಪಡೆಯುವಂಥದ್ದು, ಅದರ ಜೊತೆಗೆ ಈಗೇನು CCTV ದೃಶ್ಯಾವಳಿಗಳಲ್ಲಿ ಸಿಕ್ಕಿದೆಯೋ ಕೆಲವೊಂದಿಷ್ಟು ದೃಶ್ಯಾವಳಿಗಳು, ಅವರನ್ನು ಟ್ರ್ಯಾಕ್ ಮಾಡುವಂಥದ್ದು, ಯಾರ್ಯಾರು ಕಲ್ಲು ತೂರಾಟವನ್ನು ಮಾಡಿದ್ದಾರೋ ಅವರನ್ನು ಟ್ರ್ಯಾಕ್ ಮಾಡುವಂತಹ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಪ್ರಮುಖವಾಗಿ ತಾವೀಗ ಗಮನಿಸ್ತಾ ಇರುವಂಥದ್ದು, ಇದು ಮೈಸೂರಿನ ಉದಯಗಿರಿಯ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರ್ತಾರೆ. ಸದ್ಯಕ್ಕೆ ಪೊಲೀಸರು ಈಗ ಒಂದು ರೀತಿಯಾದ ಟೀಮ್ಗಳನ್ನು ಮಾಡಿಕೊಂಡು ಪ್ರಮುಖವಾಗಿ ಈ ದೃಶ್ಯಾವಳಿಗಳಲ್ಲಿ ಯಾರ್ಯಾರು ಕಲ್ಲು ತೂರಾಟವನ್ನು ನಡೆಸಿದ್ದಾರೋ ಅವರನ್ನು ಟ್ರ್ಯಾಕ್ ಮಾಡುವಂಥದ್ದೇ ಈಗ ಪ್ರಮುಖವಾದಂತಹ ಉದ್ದೇಶ. ತಾವೀಗ ಏನು ಇಲ್ಲಿ DCP ಜಾಹ್ನವಿ ಅವ್ರನ್ನ ಕಾಣ್ತಾ ಇದ್ದೀರೋ, ಅವರದೇ ಕಾರು ನಿನ್ನೆ ಇದೇ ಒಂದು ಉದಯಗಿರಿಯ ಮುಖ್ಯ ರಸ್ತೆಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರದೇ ಕಾರ್ ಮೇಲೆ ಕಲ್ಲಿನ ದಾಳಿಯನ್ನು ಆಗಿರುವಂಥದ್ದು. ನಿನ್ನೆ ರಾತ್ರಿ ಅವರು ಈ ಗಲಾಟೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳಕ್ಕೆ ಅವರು ಬಂದಂಥ ಸಂದರ್ಭದಲ್ಲೇ ಅವರ ಕಾರಿನ ಮೇಲೆ ಕಲ್ಲಿನ ದಾಳಿ ಆಗುವಂಥದ್ದು. ಅದೇ ರೀತಿಯಾಗಿ ಭಾಳಷ್ಟು ಪೊಲೀಸ್ ವಾಹನಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಈಗ ಪ್ರಮುಖವಾಗಿ ಇರುವಂಥದ್ದು, ಈಗಾಗಲೇ ಏನು ಅವಹೇಳನಕಾರಿ ಪೋಸ್ಟರ್ ಹಾಕಿದಂಥವನ ಬಂಧನ ಆಗಿದೆ. ಪ್ರಶ್ನೆ ಈಗ ಇರುವಂತಹದ್ದು, ಈ ಒಂದು ದಾಂಧಲೆಗೆ ಕಾರಣಕರ್ತರು ಯಾರು, ಜೊತೆಗೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದಂತಹ ಗುಂಪು ಯಾವುದು, ಅದನ್ನು ಪತ್ತೆ ಹಚ್ಚುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಯಾಕಂದರೆ ಅವರನ್ನು ಪತ್ತೆ ಹಚ್ಚಲೇಬೇಕಾಗಿದೆ. ಯಾಕಂದರೆ ಅವರು ಕಲ್ಲುಗಳನ್ನು ತೂರಿರುವಂಥದ್ದು ಪೊಲೀಸರ ಮೇಲೆ, ಅವರು ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಂಡಿರುವಂಥದ್ದು ಪೊಲೀಸರ ಮೇಲೆ. ಹಾಗಾಗಿ ಅವರ ಬಂಧನಕ್ಕೆ ಈಗಾಗಲೇ ಪೊಲೀಸರು ಸಿದ್ಧರಾಗ್ತಾ ಇದ್ದಾರೆ. ಜೊತೆಗೆ ಆ ಹಿನ್ನೆಲೆಯಲ್ಲೇ ಈಗಾಗಲೇ CCTV ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಮಾರ್ಕ್ ಮಾಡುವಂಥ ಕೆಲಸವೂ ಕೂಡ ಈಗ ಆರಂಭವಾಗಿದೆ. ಮಮತಾ.
KP ನಾಗರಾಜ್, ಈಗ ಯಾವುದೇ ಒಂದು ಜಾಗದಲ್ಲಿ ಸೆನ್ಸಿಟಿವ್ ಪ್ರದೇಶಗಳಲ್ಲಿ ಸ್ಪೆಷಲಿ ಅಥವಾ ಸೆನ್ಸಿಟಿವ್ ಕೇಸ್ಗಳಾದಾಗ ಮಾಬ್ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಅಂದಾಜಂತೂ ಪೊಲೀಸರಿಗೆ ಇರುತ್ತೆ ಮುಂಚೆನೆ. ಸೊ ಅದನ್ನ ತಹಬದಿಗೆ ತರೋದಕ್ಕೆ ಅವರು ಸುತ್ತಮುತ್ತ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾರೆ. ನಾವು ನೋಡಿದ್ದೀವಿ ಅನೇಕ ಇನ್ಸಿಡೆಂಟ್ಗಳನ್ನ. ಬಟ್ ಇಲ್ಲಿ ಮಾಬ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಊಹೆ ಮಾಡೋದಕ್ಕೆ ಅಥವಾ ಅಂದಾಜು ಮಾಡೋದಕ್ಕೆ ಫೇಲ್ ಆದ್ರ ಗುಪ್ತಚರ ಇಲಾಖೆಯಿಂದ ಯಾವುದೇ ಇನ್ಫಾರ್ಮೇಶನ್ಸ್ ಪೊಲೀಸರಿಗೆ ಪಾಸ್ ಆಗ್ಲಿಲ್ವಾ? ಸಮನ್ವಯತೆ ಕೊರತೆಗಳು ಏನಾದರೂ ಇತ್ತಾ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ಇಲ್ಲಿ. ಅಲ್ಲ, ಇಲ್ಲಿ ಪ್ರಶ್ನೆ ಇರುವಂಥದ್ದು ಗುಪ್ತಚರ ಇಲಾಖೆಯವರ ಇಷ್ಟರ ಮಟ್ಟಿಗೆ ಮಾಬ್ ಕ್ರಿಯೇಟ್ ಆಗುವವರೆಗೂ ಕೂಡ ಏನು ಮಾಡ್ತಾ ಇದ್ರು ಅನ್ನುವಂಥದ್ದು ಸಹಜವಾಗಿದ್ದಂಥ ಪ್ರಶ್ನೆ. ಆದರೆ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಏನು ಈ ಉದಯಗಿರಿಯ ಪೊಲೀಸ್ ಠಾಣೆ ಇರುವಂಥ ಮುಖ್ಯ ರಸ್ತೆ ಏನಿದೆ, ಇಲ್ಲಿ ಪೊಲೀಸರ ಹೇಳ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಕೇವಲ 5-10 ನಿಮಿಷಗಳಲ್ಲೇ ದೊಡ್ಡ ಪ್ರಮಾಣದ ಜನ ಸೇರಿಬಿಟ್ರು. ಏನು ತಹಬದಿಗೆ ತರಬೇಕು, ಇನ್ನೇನು ಕೆಲವ್ರ ಜೊತೆ ಮಾತಾಡಬೇಕು ಅನ್ನುವಂಥದ್ರೊಳಗಡೆ 5-10 ನಿಮಿಷದಲ್ಲೇ ಗ್ಯಾಂಗ್ ಆಗ್ಬಿಡ್ತು ಅನ್ನುವಂಥದ್ದು ಅವರ ಹೇಳಿಕೆಗಳು. ಮತ್ತು ಆರಂಭದಲ್ಲಿ ಬಂದಂತಹ ಒಂದು 30-40 ಜನರ ಗುಂಪೆ ಏಕಾಏಕಿಯಾಗಿ ಕಲ್ಲಿನ ದಾಳಿಯನ್ನು ಮಾಡೋದಕ್ಕೂ ಕೂಡ ಶುರು ಮಾಡಿಬಿಟ್ರು ಅನ್ನುವಂಥದ್ದು. ಅಲ್ಲಿಗೆ ಎಲ್ಲೋ ಒಂದು ಕಡೆಯಲ್ಲಿ ಪ್ಲಾನಲ್ಲಿ ಇದ್ದಂತಿದೆ. ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲೇಬೇಕು ಅನ್ನುವಂಥದ್ದು ಒಂದು ಗುಂಪು ಸಿದ್ಧವಾದಂತೆ ಕಾಣ್ತಾ ಇದೆ. ಹಾಗಾಗಿನೇ ಅಷ್ಟರ ಪ್ರಮಾಣದಲ್ಲಿ ಏಕಾಏಕಿಯಾಗಿ ಏನು 10-15 ನಿಮಿಷಗಳಲ್ಲೇ ಈ ಥರದ ಒಂದು ಗುಂಪು ಈ ಒಂದು ಉದಯಗಿರಿಯ ಪೊಲೀಸ್ ಠಾಣೆಯ ಮುಂದೆ ಸೇರಿರುವಂಥದ್ದು. ಆದರೆ ಆಗಲಿಂದಲೂ ನೀವು ಮಾತಾಡ್ತಾ ಇದ್ದಂಥ ರೀತಿಯಲ್ಲಿ ಇಷ್ಟರ ಮಟ್ಟಿಗೆ 10-15 ನಿಮಿಷಗಳಲ್ಲಿ ಇಷ್ಟು ಭಾರಿ ಪ್ರಮಾಣದ ಕಲ್ಲುಗಳು ಯಾವ ರೀತಿಯಾಗಿ ಸಂಗ್ರಹ ಆದವು, ಇಷ್ಟರ ಮಟ್ಟಿನ ಪ್ರಮಾಣದಲ್ಲಿ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಪೊಲೀಸರ ಮೇಲೆ ಹಾಕಬೇಕು, ಪೊಲೀಸ್ ಠಾಣೆ ಮೇಲೆ ಹೊಡಿಬೇಕು ಅನ್ನುವಂಥ ಪ್ಲಾನ್ ಎಷ್ಟರ ಮಟ್ಟಿಗೆ ಬೇಗ ರೆಡಿ ಆಯಿತು ಅನ್ನುವಂಥದ್ದೇ ಭಾಳ ಇರುವಂಥದ್ದು. ಅದನ್ನು ತನಿಖೆ ಮೂಲಕವಾಗಿ ಪತ್ತೆ ಹಚ್ಚಬೇಕಾಗಿದೆ. ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂಥದ್ದು ಏನು ಅಂತ ಅಂದರೆ ಕಲ್ಲನ್ನು ತೂರಿರುವಂಥವರನ್ನು ಮಾರ್ಕ್ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಆರಂಭವನ್ನು ಮಾಡಿದ್ದಾರೆ. ಯಾಕೆಂದರೆ ಎಲ್ಲ CCTVಯ ದೃಶ್ಯಾವಳಿಗಳಿರ್ಬೋದು ಅಥವಾ ಮೊಬೈಲ್ ದೃಶ್ಯಾವಳಿಗಳಿರ್ಬೋದು ಎಲ್ಲದನ್ನು ಕೂಡ ಪೊಲೀಸರು ಸಂಗ್ರಹವನ್ನು ಕೂಡ ಮಾಡಿದ್ದಾರೆ. ಅವರ ಬಂಧನವಂತೂ ಆಗುತ್ತೆ. ಪ್ರಶ್ನೆ ಇರುವಂಥದ್ದು ಬಂಧನವಾದ ನಂತರದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಎಂಥದ್ದು ಅನ್ನುವಂಥದ್ದು. ಯಾಕಂದರೆ ಈ ಹಿಂದೆ ಬೆಂಗಳೂರಿನ ಡಿ ಜೆ ಹಳ್ಳಿಯ ಕೇಸ್ಗಳನ್ನು ಗಮನಿಸಿದ್ದೇವೆ. ದಾಂಧಲೆ ಮಾಡಿದಂಥವ್ರನ್ನ ಅರೆಸ್ಟ್ ಆದ ನಂತರದಲ್ಲಿ ಅವರ ಪರಿಸ್ಥಿತಿಗಳು ಏನಾದವು ಅನ್ನುವಂಥದ್ದು. ಈ ರೀತಿಯಾಗಿ ಅವರನ್ನು ಈಸಿಯಾಗಿ ಬಿಟ್ಟಂಥ ಕಾರಣಕ್ಕೋಸ್ಕರವಾಗಿಯೇ ಇಷ್ಟರ ಮಟ್ಟಿನ ಧೈರ್ಯಗಳು ಅವರಿಗೆ ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ನಿನ್ನೆಯ ಘಟನೆ ಕೇವಲ ಪೋಸ್ಟರ್ ಅನ್ನುವಂಥದ್ದು ಒಂದು ವಿಚಾರ ಆದರೆ, ಪೋಸ್ಟರ್ನ ಹೆಸರು ಹೇಳ್ಕೊಂಡು ಪೊಲೀಸರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥದ್ದು, ಜೊತೆಗೆ ಬೇರೆ ಜನಸಾಮಾನ್ಯರಿಗೆ ಭಯವನ್ನು ಹೆಚ್ಚಳ ಮಾಡುವಂಥದ್ದು ಎರಡೂ ಕೂಡ ಈ ಘಟನೆಯ ಹಿಂದೆ ಇದ್ದಂತೆ ಕಾಣ್ತಾ ಇದೆ. ಬೇರೆ ಜನಸಾಮಾನ್ಯರಲ್ಲಿ ಭಯ ಹೆಚ್ಚು ಮಾಡಬೇಕು, ಪೊಲೀಸರಿಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡದೇ ಇರೋ ರೀತಿಯಲ್ಲಿ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸಬೇಕು ಅನ್ನುವಂಥದ್ದು ಈ ಘಟನೆಯ ಹಿಂದಿರುವಂತಹ ಉದ್ದೇಶ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ KP ನಾಗರಾಜ್. ಒಟ್ಟಿನಲ್ಲಿ ಪ್ರಚೋದನೆಗೊಂಡವರು ಇಲ್ಲಿ ಬಂದು ತಮ್ಮ ಮತಾಂಧತೆಯನ್ನು ಪ್ರದರ್ಶನ ಮಾಡಿರೋದು ಸ್ಪಷ್ಟ ಆಗ್ತಾ ಇದೆ. ಸೊ ಪ್ರಚೋದನೆ ಮಾಡಿದಂತಹ ಆ ವ್ಯಕ್ತಿ ಯಾರು, ಆ ಕಾರಣದ ಕೈಯನ್ನ ಹಿಡಿತಾರ ಪೊಲೀಸರು ಯಾವಾಗ, ಮತ್ತು ಒಂದು ವ್ಯಕ್ತಿನ ಅಥವಾ ನಿಷೇಧಿತ ಸಂಘಟನೆ ಕೆಲಸನ ಅನುಮಾನ ಇದೆ.